ನಮಸ್ಕಾರ ಎಲ್ಲರಿಗೂ. ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ. ಬೆಳಗ್ಗೆನೆ ಹಲಸಲಣ್ಣು ಕಟ್ ಮಾಡ್ತಾಯಿದ್ದೀನಿ. ಕಾಂಪೌಂಡಲ್ಲೇ ಇಟ್ಟಿದ್ವಿ. ನಮ್ಮ ತೋಟದ್ದೇ ಹಲಸಲಣ್ಣು. ಬಿಸಿಲಿಗೆ ಹಲಸಲಣ್ಣು ಇಟ್ಟಿದ್ರೆ ಅದು ಬೇಗ ಹಣ್ಣಾಗುತ್ತೆ ಅಂತ ಕಾಂಪೌಂಡಲ್ಲೇ ಇದ್ದಿರೋದ್ರಿಂದ ಅಲ್ಲೇ ಕಟ್ ಮಾಡಿದೆ. ಈ ಥರ ಪಾಲು ಹಾಕ್ಕೊಂಡೆ ನಾನು ಹಲಸಲಣ್ಣು ಸುಮಾರು ವರ್ಷದಿಂದನೂ ಕಟ್ ಮಾಡ್ತೀನಿ. ಕುಡುಗ್ಲಲ್ಲಿ ಮಾಡ್ತಾರೆ ನಮ್ಮ ಕಡೆ. ನಾನು ಚಾಕಲ್ಲೇ ಮಾಡ್ಕೋತೀನಿ. ಹಲಸಲಣ್ಣೆಲ್ಲ ಪಾಲು ಹಾಕ್ಕೊಂಡು ಒಳಗಡೆ ಬಂದ್ವಿ. ತುಂಬ ಬಿಸಿಲಿದೆ ಅಂದ್ಬಿಟ್ಟು ಒಳಗಡೆ ನಾನು ಮತ್ತು ನನ್ನ ಅಣ್ಣನ ಮಕ್ಕಳು ಸೇರಿ ಎಲ್ಲ ಬಿಡಿಸ್ಕೊಂಡ್ವಿ. ಒಂದು ದೊಡ್ಡ ಹಲಸಲಣ್ಣು ಇತ್ತು. ಅದನ್ನೆಲ್ಲ ಬಿಡಿಸಿ ಒಂದಷ್ಟು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 5-6 ದಿವಸ ತಿಂತೀವಿ. ಜೊತೆಗೆ ಕಾಯಿ ಬೆಲ್ಲ ಏಲಕ್ಕಿ ಹಾಕಿ ಈ ಥರನೂ ಮಿಕ್ಸ್ ಮಾಡ್ಕೋತೀವಿ ನಮ್ಮ ಕಡೆ. ಇದನ್ನು ಉಪವಾಸ ಹಬ್ಬ ಟೈಮಲ್ಲಿ ಮಾಡ್ತಾರೆ. ನಾವು ಏನಾದ್ರು ತಿನ್ನಬೇಕು ಅಂದಾಗ್ಲೂ ಈ ಥರ ಮಾಡ್ಕೋತೀವಿ. ಮತ್ತು ಹಲಸಲಣ್ಣು ಏನಾದ್ರು ಸ್ವೀಟ್ ಕಡಿಮೆ ಇದ್ರೂ ಈ ಥರ ಮಾಡ್ಕೋತೀವಿ. ಜೊತೆಗೆ ನೋಡ್ಬೋದು ಚಾಕನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹಲಸಲಣ್ಣು ಕಟ್ ಮಾಡಿದ್ಮೇಲೆ ತುಂಬ ಅಂಟಿರುತ್ತೆ. ಚಾಕುನೇ ಆಗಲಿ ಕುಡುಗ್ಲೇ ಆಗಲಿ ಈ ಥರ ಕ್ಲೀನ್ ಮಾಡ್ಕೋಬೋದು ಒಂದು ಈಸಿಯಾಗಿ. ಗ್ಯಾಸಲ್ಲೂ ಮಾಡ್ಬೋದು ಮತ್ತು ಬೆಂಕಿ ಸೌದೆ ಒಲೆಯಲ್ಲೂ ಈ ಥರ ಮಾಡ್ಕೋಬೋದು. ಆ ಬೆಂಕಿಗೆ ಹಿಡ್ದು ಗ್ಯಾಸಲ್ಲಿ ಅಥವಾ ಬೆಂಕಿ ಒಲೆಯಲ್ಲಿ ಚಾಕು ಅಥವಾ ಕುಡುಗಲನ್ನ ಹಿಂಗೆ ಹಿಡ್ದು ಒಂದು ಪೇಪರಲ್ಲಿ ಅಥವಾ ಬಟ್ಟೆಯಲ್ಲಿ ಒರೆಸಿದ್ರೆ ನೀಟಾಗುತ್ತೆ ಚಾಕು. ಇದನ್ನು ನಾನು ಸುಮಾರು ವರ್ಷದಿಂದನೂ ಹಿಂಗೆ ಈ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ನೀವು ಹಲಸಲಣ್ಣು ಕಟ್ ಮಾಡಿದ್ರೆ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಭಾವ ಮತ್ತು ಮಗಳು ಬಂದರು. ಒಂದು 10 ಗಂಟೆ ಹಾಗೆ ಬೆಳಗ್ಗೆ ಅಲ್ಲೇ ತಿಂಡಿ ತಿನ್ಕೊಂಡು ಊರಲ್ಲಿ ಬಂದರು. ಅವಳು ನನ್ನ ಮಗಳು 3 ದಿವಸ ಇರ್ತೀನಿ ಇಲ್ಲಿ ಅಂತ ಹೇಳಿದ್ಲು. ಅದರಿಂದ ಭಾವ ಕರ್ಕೊಂಡು ಬಂದರು. ನಾವು ವಿಹಾನ್ ಪುಟಾಣಿಗೆ ಧೃತಿ ಬಂದ ತಕ್ಷಣ ತುಂಬ ಖುಷಿಯಾಯಿತು. ಯಾಕಂದರೆ ಅವನು ಯಾವಾಗಲೂ ಧೃತಿ ಅಂತ ಇಷ್ಟಪಡ್ತಾನೆ. ಇಬ್ಬರೂ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಭಾವನೂ ಬಿಟ್ಟು ಹೋದರು ಅವರು ಊರಿಗೆ. ಅಕ್ಕ ಏನು ಬಂದಿರಲಿಲ್ಲ. ನಾನು ಊರಲ್ಲಿದ್ದರೆ ಒಂದೊಂದು ವಿಸಿಟ್ ನಮ್ಮ ದೊಡ್ಡಪ್ಪನ ಮನೆಗೆ ಕೊಡ್ತಿರ್ತೀನಿ. ಮಧ್ಯೆ ಏನಾದರೂ ನಾನು ಬುಟ್ಟಿ ಹಾಕ್ತಿದ್ರೆ ಅಥವಾ ಇನ್ನೇನಾದರೂ ನನ್ನ ಹವ್ಯಾಸಗಳು ಮಾಡ್ತಿದ್ರೆ ಒಂದೊಂದು ರೌಂಡು ಬಂದು ವಾಕ್ ಮಾಡಿದಾಗುತ್ತೆ ಅಂತ ಬಂದು ಹೋಗ್ತೀನಿ. ಒಂದು ಮಧ್ಯಾಹ್ನ ಟೈಮ್ ಬಂದೆ. ಎಳ್ನೀರಿತ್ತು, ಎಳ್ನೀರು ಹೊಡ್ಕೊಟ್ರು. ಎಳ್ನೀರು ಕುಡಿತಾ ಮಾತಾಡ್ತಾಯಿದ್ದೀನಿ ನಮ್ಮ ಅಕ್ಕನ ಮಗನ ಜೊತೇಲಿ. ಈ ಎಳ್ನೀರು ಬಗ್ಗೆ ಹೇಳಬೇಕು ಅಂತಂದರೆ ನಾನು ಪ್ರೆಗ್ನೆಂಟಲ್ಲಿ ಕುಡಿದಿದ್ದು ತುಂಬ ಎಳ್ನೀರು ಕುಡಿದಿದ್ದೆ. ಕನ್ಸೀವ್ ಆದ ತಕ್ಷಣವೇ ಎಳ್ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಚೆನ್ನಾಗಿ ಬೆಳೆಯುತ್ತೆ ಮಗು ಬೆಳವಣಿಗೆ ಅಂತ ಹೇಳಿದರು. ಅದರಿಂದ ಪ್ರತಿದಿನ ಒಂದು ಎಳ್ನೀರು ಕುಡಿತಾ ಇದ್ದೆ ನಾನು ಡೆಲಿವರಿ ಆಗೋ ತನಕನೂ. ಹಾಗೆ ನನ್ನ ಮಗಳು ಚೆನ್ನಾಗಿ ಬೆಳವಣಿಗೆ ಆಗಿ ಆರೋಗ್ಯವಾಗಿ ಹುಟ್ಟಿದ್ಲು. ಯಾಕಂದರೆ ನಾನು ಗೊತ್ತಿರ್ಬೋದು, ನಾನು ತುಂಬ ಬೆಡ್ ರೆಸ್ಟು ಮತ್ತು ತುಂಬ ಮೆಡಿಷನ್ ತಗೊಂಡು ನಾನು ಪ್ರೆಗ್ನೆನ್ಸಲ್ಲಿ ಇದ್ದಿದ್ದು. ಅದರಿಂದ ಹಣ್ಣುಗಳು ಮತ್ತು ಈ ಎಳ್ನೀರಿಂದನೇ ನನ್ನ ಮಗಳು ಒಂದು ಆರೋಗ್ಯವಾಗಿ ಹುಟ್ಟಿರ್ಬೋದು ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಳ್ನೀರು ನನಗೆ ಆವಾಗ ಪ್ರೆಗ್ನೆಂಟಲ್ಲಿ ತುಂಬ ಒಂದು ಹೆಲ್ಪ್ ಮಾಡಿದೆ. ಇವಾಗ ತುಂಬ ಸೆಕೆ ಇದೆ ಅಂತ ಆವಾಗ ಕುಡ್ದಿರೋದಕ್ಕೆ ಇವಾಗ ಮತ್ತೆ ನಾನು ಇಷ್ಟು ಎಳ್ನೀರು ಕುಡಿತಾ ಇರೋದು. ತುಂಬ ಸೆಕೆ ಇರೋದ್ರಿಂದ ನಾನು ಎಳ್ನೀರು ತುಂಬ ಕಡಿಮೆ ಕುಡಿತಾ ಇದ್ದಿದ್ದು ಚಿಕ್ಕದ್ರಲ್ಲೆಲ್ಲ. ಇವಾಗ ಎಳ್ನೀರೆಲ್ಲ ಕುಡ್ಕೊಂಡು ನಾನು ಮತ್ತೆ ಒಂದಷ್ಟು ಬುಟ್ಟಿಗಳ ಹಾಕ್ತಾ. ಹಾಗೆಯೇ ತಮ್ಮನೂ ಚಾಟ್ಸ್ ತೊಗೊಂಡು ಬಂದ. ಅವನು ಡ್ಯೂಟಿ ಮುಗಿಸ್ಕೊಂಡು ಚಾಮರಾಜನಗರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಂಜುನಾಥ ಸ್ವೀಟಲ್ಲಿ ಚಾಟ್ಸೂ ಸಿಗುತ್ತೆ. ಅಲ್ಲಿಂದನೇ ತೊಗೊಂಡು ಬರೋದು ನಮ್ಮ ಮನೇಲಿ ಯಾವಾಗ್ಲೂ. ನನ್ನ ಮಗಳು ಬಂದಿರೋದ್ರಿಂದ ಅವಳ ಫೇವ್ರೇಟು ಪಾನಿಪುರಿ ಮಸಾಲ ಪುರಿ ತೊಗೊಂಡು ಬಂದ. ಅದನ್ನು ನನ್ನ ತಮ್ಮನ ಹೆಂಡ್ತಿ ಸರ್ವ್ ಮಾಡಿ ಕೊಡ್ತಾಯಿದ್ದಾಳೆ. ನಾನು ತುಂಬ ಕಡಿಮೆ ಚಾಟ್ಸ್ ಇಷ್ಟಪಡೋದು. ಹಾಗೆ ಆವತ್ತೇ ಅಣ್ಣನ ಮಗಂದು ಬರ್ಡೇನೂ ಸಹ ಇತ್ತು. ಒಂದು ಸಿಂಪಲ್ಲಾಗಿ ಅವನ ಖುಷಿಗೋಸ್ಕರ ಹೊಸ ಬಟ್ಟೆ ಹಾಕಿ ಅವ್ನ ಫ್ರೆಂಡ್ಸ್ ಕರೆದು ಒಂದು ಸಿಂಪಲ್ಲಾಗಿ ಈ ಥರ ಕೇಕ್ ಕಟ್ ಮಾಡಿಸ್ಕೊಂಡು ಬರ್ತಾನೆ ನಮ್ಮ ಅಣ್ಣ. ಅವ್ನು ತುಂಬ ಏನು ಗ್ರ್ಯಾಂಡಾಗೆಲ್ಲ ಮಾಡಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಈ ಥರ ಒಂದು ಸಿಂಪಲ್ಲಾಗಿ ಬರ್ಡೇನ ಆಚರಿಸ್ತಾನೆ. ಈ ಸಲ ನಾವು ಇರೋದ್ರಿಂದ ಅಲ್ಲಿ ಅಟೆಂಡ್ ಆಗಿದ್ವಿ ಬರ್ಡೇಗೆ. ನಾವೂ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ಇಷ್ಟು ಜನನೂ ಬರ್ಡೇಲಿ ಹೋಗಿ ಒಂದು ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಒಂದು ಸಿಂಪಲ್ ಬರ್ಡೇ ನಮ್ಮ ಅಣ್ಣನ ಮಗನ ಖುಷಿಗೋಸ್ಕರ. ಮನೆಯಲ್ಲಿ ನೈಟು ಒಂದು ಸಿಂಪಲ್ ಚಿಕನ್ ರೆಸಿಪಿ ಗ್ರೇವಿದು ನಮ್ಮ ಯಜಮಾನ್ರಿಗೆ. ನನ್ನ ತಮ್ಮನ ಹೆಂಡ್ತಿಗೆ ಒಂದು ಚಿಕನ್ ಪಲಾವ್ ಮಾಡಿದೆ ಮತ್ತು ಕಬಾಬು. ಇದಿಷ್ಟು ನೈಟು ನಾನ್ ವೆಜ್ ಊಟ ಆಗಿತ್ತು ನಮ್ಮ ಮನೆಯಲ್ಲಿ. ತಮ್ಮನ ಹೆಂಡ್ತಿ ಚಿಕನ್ ಪಲಾವ್ ನನ್ನ ಹತ್ರ
ಮಾಡಿದ್ಲು ಮತ್ತು ಕಬಾಬು ಅವಳು ಮಾಡಿದ್ಲು. ಈ ಥರ ಅಡುಗೆಗಳನ್ನ ಶೇರ್ ಮಾಡಿ ಮಾಡ್ಕೋತೀವಿ. ಇದಿಷ್ಟು ಅಮ್ಮನ ಮನೆಯದು ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಮತ್ತು ಯಾರೆಲ್ಲ ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.